ಬೇಲತ್ತು ನೀರು ಬರ್ತಾವ ಅದಕ್ಕೆ ನೀವು ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಒಟ್ಟು ಆಮೇಲೆ ನೀವು ಉದ್ಘಾಟನೆ ಮಾಡಬೇಕು. ಅಲ್ಲಿವರೆಗೆ ಬಿಡುಗಲ್ಲ. ಸರ್ಕಾರಕ್ಕೆ ಸಾಕಷ್ಟು ಮನವಿ ಮಾಡ್ಕೊಂಡಿದ್ದೀವಿ. ಸರ್ಕಾರ ಕೇರ್ ಮಾಡ್ತಾ ಇಲ್ಲ. ಸರ್ಕಾರಕ್ಕೆ ನಾವು ಶಾಸಕರಾಗಿ ಏನು ಮಾಡಬೇಕು ಎಲ್ಲ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ನಾವು ಹೊಸ ಪತ್ರಗಳನ್ನು ಕೊಡ್ತೀವಿ. ನೀವು ನಾವು ಬೇಕಾದ್ರೆ ಸರ್ಕಾರಕ್ಕೆ ಮನವಿ ಮಾಡಿದ್ರೆ ಏನ್ ಬರ್ತದೆ ಸರ್? ಸರ್ಕಾರ ಮನವಿ ಮಾಡಿದ್ದೀನಿ ಒತ್ತಡ ಮಾಡ್ಬೇಕು. ತಾಲೂಕಿನಲ್ಲಿ ನೀವು ಚುನಾವಣೆ ಪ್ರಚಾರದಾಗ ಏನು ಮಾತು ಕೊಟ್ಟಿದ್ರಿ? ನಾನು ಅಧಿಕಾರಕ್ಕೆ ಬಂದ ಮ್ಯಾಗ 3 ದಿವಸದಾಗ ನಾವು ನೀರು ಕೊಡ್ತೀವಿ ಮಾತು ಕೊಟ್ಟಿದ್ರಿ ಸರ್. ಅದು ಹುಸಿ ಹೋತು. 8 ದಿವಸ ಸಿಗಿದ್ದನ್ನ 15 ದಿವಸ ಕೊಟ್ಟು ಈಗ ಜನ ಹೆಂಗಾಗ್ಬಿಡುತ್ತಂದ್ರೆ ಈಗ ಬರ್ತಕ್ಕಂಥ ದೊಡ್ಡ ದೊಡ್ಡ ಹಬ್ಬಕ್ಕೆ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಈಗ ಚಿಂತೆ ನಿಮ್ಗಷ್ಟೇ ಇಲ್ಲ, ನನಗೂ ಐತಿ. ಏನಾಯ್ತು ಸರ್? ಏನ್ ಮಾಡಿ ಚಿಂತೆ ಏನೇ ಸರ್? ನೀವು ಎಮ್.ಎಲ್.ಎ ಎಸಿ ರೂಮ್ನೆ ಕುಂದ್ರಲ್ಲ ಅಷ್ಟೇ ನಿಮ್ಗೆ ಚಿಂತೆ. ಜನರ ಪರವಾಗಿ ನೀವು ಕೆಲಸನ ಮಾಡಿಲ್ಲ. 2 ವರ್ಷ ಆಯ್ತು ಅಲ್ಲ, ನೀವು ಏನ್ ಮಾಡ್ರಿ ಹೇಳ್ರಿ? ಹೌದ್ರಿ, ಮತ್ತೆ ಕಷ್ಟ ಆಯ್ತು ನಮ್ಗೆ. ಕುಡಿಯೋ ನೀರು ಬಿಟ್ಟು ಬದ್ಲಿ ಕುಡಿಬೇಕಾಗ್ತದೆ ನಾವು. ಮತ್ತೆ ನೀವು ಎಸಿ ರೂಮ್ನೆ ಕುತ್ಕೊಂಡು ನಾವು ಸಾಲ ಕೇಳಕ್ ಬಂದಿಲ್ಲ ಅವರಿಗೆ. ವೆಂಕಟೇಶ ತಡಿ, ನಾವು ಅವರಿಗೆ ಸಾಲ ಕೇಳಕ್ ಬಂದಿಲ್ಲ. ಜನಪ್ರತಿನಿಧಿಗಳು ಸಾಲ ಕೇಳಕ್ ಬಂದಿಲ್ಲ. ಒಬ್ಬೊಬ್ರು ಏನು ಹೇಳ್ಬೇಕಂತೀವಿ ಅವ್ರು ಕುರಿಸಿ ಮಾತಾಡ್ರಿ. ಅವರು ಜನಪ್ರತಿನಿಧಿಗಳಾರ, ಎಮ್.ಎಲ್.ಎ ಅವರಾರ, ಎಮ್.ಎಲ್.ಸಿ ಅವರಾರ, ಕೇಳ್ರಿ. ಕಾಣದಲ್ಲ ಅದಕ್ಕೆ ಅವ್ರು ಏನು ಮಾಡಬೇಕು, ನೀವು ಅವ್ರ ಜೊತೆ ಹೆಂಗೆ ನಡ್ಕೋಬೇಕು. ಮತ್ತು ಅವ್ರನ್ನ ಮುನ್ಸಿಪಾಲ್ಟಿನೇ ಐತೆ, ಅವ್ರನ್ನ ವಿಶ್ವಾಸಕ್ಕೆ ಇಟ್ಕೊಂಡ್ರಿ, ಇವ್ರನ್ನ ವಿಶ್ವಾಸಕ್ಕೆ ಇಟ್ಕೊಂಡು ಸಮಸ್ಯೆನ ಬಗೆಹರಿಸಿ. ಇಡ್ತಾನೆ ಎಮ್.ಎಲ್.ಸಿ ಅವ್ರು ಒಳಗೆ ಅದನ್ನೇ ಮಾತಾಡಿದ್ರು ಅಲ್ಲಿರ್ತಕ್ಕಂಥ ಅಧ್ಯಕ್ಷರಿಗೆ, ಸದಸ್ಯರಿಗೆ. ನೋಡಿ ಸರ್, ಈಗ ಇಷ್ಟು ಐತೆ, ಈಗ ಆಗೈತ ಕೇಳ್ರಿ. ಈಗ ಒಂದು ಕಾರ್ಯಕ್ರಮಕ್ಕೆ ಬಂದಾರ, ಕುಂತ್ಕೊಂಡು ಕೇಳ್ರಿ. ಈಗ ಇನ್ನೂ ಇರ್ತಾರೆ, ಮಾತಾಡ್ರಿ, ಮಾತಾಡ್ರಿ. ಈಗ ಏನಿಲ್ಲ ಪರವಾಗಿ ಮಾಡಕತ್ತಿಲ್ಲ, ಇಡೀ ಊರಿನ ಪರವಾಗಿ ಸಮಸ್ಯೆ ಕೇಳಬೇಕು. ಶಾಸಕರು ಬಂದಿಲ್ಲ. ಮಾತಾಡ